ಮಳೆಗೆ ಬಟ್ಟೆ ಸರಿಯಾಗಿ ಒಣಗದೆ ವಾಸನೆ ಬರುತ್ತಿದೆಯಾ? ಹಾಗಾದರೆ ಹೀಗೆ ಮಾಡಿ. ನೀವು ಕೂಡ ಈ ಮಾನ್ಸೂನ್ನಲ್ಲಿ ಬಟ್ಟೆ ಒಣಗದೆ ವಾಸನೆಯ ಸಮಸ್ಯೆಯನ್ನು ಹೊಂದಿದ್ದರೆ ಈ ಸುಲಭ ಸಲಹೆಗಳು ನಿಮಗಾಗಿ. ಮಳೆಗಾಲದಲ್ಲಿ ಪ್ರತಿಯೊಬ್ಬರನ್ನು ಕಾಡುವ ಸಾಮಾನ್ಯ ಸಮಸ್ಯೆ ಎಂದರೆ ಬಟ್ಟೆ ಒಣಗಿಸುವುದು. ಸರಿಯಾಗಿ ಬಿಸಿಲು ಇರುವುದಿಲ್ಲ. ಮಳೆಯಿಂದಾಗಿ, ತೇವಾಂಶದಿಂದಾಗಿ ಮನೆಯೊಳಗೂ ಒಂಥರ ವಾಸನೆ ಬರಲಾರಂಭಿಸುತ್ತದೆ. ಅಷ್ಟೇ ಅಲ್ಲದೆ ಒಗೆದಿರುವ ಬಟ್ಟೆಗಳು ಸರಿಯಾಗಿ ಒಣಗದೇ ಇರುವ ಕಾರಣ ವಾಸನೆ ಬರುತ್ತಿರುತ್ತದೆ. ಬ್ಯಾಕ್ಟೀರಿಯಾಗಳು ಬೆಳೆಯಲಾರಂಭಿಸುತ್ತದೆ. ಇದರಿಂದಾಗಿ ಚರ್ಮದ ಸಮಸ್ಯೆಗಳು ಕಾಡಲಾರಂಭಿಸುತ್ತದೆ. ಮಳೆಗೆ ಬಟ್ಟೆ ಸರಿಯಾಗಿ ಒಣಗದೆ ವಾಸನೆ ಬರುತ್ತಿದೆಯಾ? ಹಾಗಾದರೆ ಹೀಗೆ ಮಾಡಿ. ಬಟ್ಟೆಗಳನ್ನು ತಕ್ಷಣ ತೊಳೆಯಿರಿ. ಸಾಮಾನ್ಯವಾಗಿ ಜನರು ಲಾಂಡ್ರಿ ಬುಟ್ಟಿಯಲ್ಲಿ ಕೊಳಕು ಬಟ್ಟೆಗಳ ರಾಶಿಯನ್ನು ಸಂಗ್ರಹಿಸುತ್ತಾರೆ ಮತ್ತು ಹೆಚ್ಚು ಕೊಳಕು ಬಟ್ಟೆಗಳು ಇದ್ದಾಗ ಅವರು ಅವುಗಳನ್ನು ತೊಳೆಯುತ್ತಾರೆ. ಈ ಅಭ್ಯಾಸವು ಮಾನ್ಸೂನ್ನಲ್ಲಿ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುತ್ತದೆ ಮತ್ತು ಬಟ್ಟೆಗಳನ್ನು ಒಣಗಿಸಲು ಸ್ಥಳಾವಕಾಶದ ಕೊರತೆ ಇರುತ್ತದೆ. ಬಟ್ಟೆಗಳು ವಾಸನೆ ಬರುತ್ತದೆ. ಕೊಳಕು ಬಟ್ಟೆಗಳನ್ನು ಸಂಗ್ರಹಿಸುವ ಬದಲು ತಕ್ಷಣ ತೊಳೆಯಿರಿ. ಉತ್ತಮ ಡಿಟರ್ಜೆಂಟ್ ಬಳಸಿ. ಮಳೆಗಾಲದಲ್ಲಿ ಬಟ್ಟೆ ಒಗೆಯಲು ಯಾವಾಗಲೂ ಉತ್ತಮ ಗುಣಮಟ್ಟದ ಡಿಟರ್ಜೆಂಟ್ ಪೌಡರ್ ಬಳಸಿ. ಕಡಿಮೆ ಗುಣಮಟ್ಟದ ಡಿಟರ್ಜೆಂಟ್ ಬಟ್ಟೆಗೆ ಅಂಟಿಕೊಳ್ಳುತ್ತದೆ ಮತ್ತು ಕೆಟ್ಟ ವಾಸನೆಯನ್ನು ಉಂಟುಮಾಡುತ್ತದೆ. ಉತ್ತಮ ಬ್ರ್ಯಾಂಡಿನ ವಾಷಿಂಗ್ ಪೌಡರ್ ನಿಮ್ಮ ಕೊಳಕು ಬಟ್ಟೆಗಳಿಗೆ ತಾಜಾತನವನ್ನು ನೀಡುತ್ತದೆ. ನಿಂಬೆ ಬಳಸಿ. ನಿಂಬೆಯ ಬಳಕೆಯಿಂದ ಬಟ್ಟೆಯ ವಾಸನೆಯನ್ನು ಹೋಗಲಾಡಿಸಬಹುದು. ಇದಕ್ಕಾಗಿ ಬಟ್ಟೆ ಒಗೆಯುವಾಗ ಬಕೆಟ್ನಲ್ಲಿ ನಿಂಬೆ ರಸ ಹಾಕಿ ಮತ್ತೆ ತೊಳೆದ ಬಟ್ಟೆಯನ್ನು ಒಗೆಯಬೇಕು. ಇದು ಬಟ್ಟೆಯ ವಾಸನೆಯನ್ನು ಹೋಗಲಾಡಿಸುವುದು ಮಾತ್ರವಲ್ಲದೆ ಬ್ಯಾಕ್ಟೀರಿಯಾವನ್ನು ನಿವಾರಿಸುತ್ತದೆ. ವಿನೆಗರ್ ಅಥವಾ ಅಡಿಗೆ ಸೋಡಾ. ಬಟ್ಟೆ ಒಗೆಯುವಾಗ 1 ಬಕೆಟ್ ನೀರಿನಲ್ಲಿ 1 ಕಪ್ ಬಿಳಿ ವಿನೆಗರ್ ಅಥವಾ ಅಡುಗೆ ಸೋಡಾವನ್ನು ಮಿಶ್ರಣ ಮಾಡಿ. ಈ ಮಿಶ್ರಣದಲ್ಲಿ ಬಟ್ಟೆ ಒಗೆಯುವುದರಿಂದ ಅವುಗಳ ವಾಸನೆ ದೂರವಾಗುತ್ತದೆ ಮತ್ತು ಬಟ್ಟೆಗಳು ತಾಜಾತನವನ್ನು ಹೊಂದುತ್ತದೆ. ಈ ಸುಲಭವಾದ ಪರಿಹಾರವು ಬಟ್ಟೆಗಳನ್ನು ಶುದ್ಧ ಮತ್ತು ಪರಿಮಳಯುಕ್ತವನ್ನಾಗಿಸುತ್ತದೆ. ಪರಿಮಳಯುಕ್ತ ಫ್ಯಾಬ್ರಿಕ್ ಸಾಫ್ಟ್ನರ್ ಬಳಸಿ. ಬಟ್ಟೆ ಒಗೆಯುವಾಗ ಪರಿಮಳಯುಕ್ತ ಫ್ಯಾಬ್ರಿಕ್ ಮೆದುಗೊಳಿಸುವಿಕೆಯನ್ನು ಬಳಸಿ. ಇದು ಬಟ್ಟೆಗೆ ಉತ್ತಮ ವಾಸನೆಯನ್ನು ನೀಡುತ್ತದೆ ಮತ್ತು ತಾಜಾತನವನ್ನು ತುಂಬುತ್ತದೆ. ಈ ಪರಿಹಾರವು ಬಟ್ಟೆಯಿಂದ ವಾಸನೆಯನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಮತ್ತು ಅವುಗಳನ್ನು ಧರಿಸುವಾಗ ಉತ್ತಮ ಭಾವನೆಯನ್ನು ನೀಡುತ್ತದೆ. ನೀವು ಮಳೆಗೆ ಮನೆಯೊಳಗೆ ಬಟ್ಟೆಗಳನ್ನು ಒಣಗಿಸುತ್ತಿದ್ದರೆ ಕೋಣೆಯಲ್ಲಿ ವಾತಾವರಣವನ್ನು ನೋಡಿಕೊಳ್ಳಿ. ಫ್ಯಾನ್ ಅಥವಾ ಎಕ್ಸಾಸ್ಟ್ ಫ್ಯಾನ್ ಅನ್ನು ಆನ್ ಮಾಡಿ. ಇದರಿಂದ ಗಾಳಿಯ ಸರಿಯಾದ ಹರಿವು ನಿರ್ವಹಿಸಲ್ಪಡುತ್ತದೆ. ಇದರೊಂದಿಗೆ ಬಟ್ಟೆಗಳು ಬೇಗನೆ ಒಣಗುತ್ತವೆ ಮತ್ತು ಅವು ವಾಸನೆ ಬರುವುದಿಲ್ಲ. ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.